ನೋಡಿ ಫ್ರೆಂಡ್ಸ್, ಇವಾಗಂತೂ ತುಂಬಾ ಸೆಕೆ ಇದೆ. ಹಾಗೆಯೇ ಈಗ ಮಾವಿನ ಹಣ್ಣಿನ ಸೀಸನ್. ತುಂಬಾ ರುಚಿಯಾಗಿರುವಂಥ ಮಾವಿನ ಹಣ್ಣು ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ನೋಡಿ ಒಂದು ಒಳ್ಳೆ ರುಚಿಯಾಗಿರುವಂಥ ಮಾವಿನ ಹಣ್ಣಿನ ಕುಲ್ಪಿಯನ್ನು ಮಾಡ್ಕೊಂಡು ತಿಂದರೆ ತುಂಬ ಮಜವಾಗಿರುತ್ತೆ. ಅಂದರೆ ಈ ಕುಲ್ಪಿಯನ್ನು ನಾವೀಗ ಮನೇಲಿ ಮಾಡ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಹಾಗೆಯೇ ಸುಲಭವಾಗಿ ಮಾಡ್ಕೋಬೋದು. ನೋಡಿ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಒಂದು ದಪ್ಪ ತಳ ಇರುವಂಥ ಪಾತ್ರೆಯನ್ನು ಇಟ್ಕೊಳ್ಬೇಕು. ಅದರಲ್ಲಿ ನಾನಿಲ್ಲಿ 1 ಲೀಟ್ರಷ್ಟು ಫುಲ್ ಫ್ಯಾಟ್ ಮಿಲ್ಕನ್ನು ಹಾಕ್ಕೊಂಡಿದ್ದೇನೆ. ಹಾಲು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಕುದಿ ಬಂದ ತಕ್ಷಣ ಈ ಥರ ಕೆನೆ ಎಲ್ಲ ಸೈಡಲ್ಲಿ ನಿಲ್ಲುತ್ತಲ್ಲ, ಅದನ್ನೆಲ್ಲ ಈ ರೀತಿ ಬಿಡಿಸಿ ಮತ್ತೆ ಹಾಲಿನಲ್ಲಿ ಹಾಕಿ ಮತ್ತೆ ಕುದಿಸಬೇಕು. ಹಾಲು ಬೇಗ ದಪ್ಪ ಆಗುತ್ತೆ. ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ಈ ರೀತಿ ಸ್ಟವ್ ಮಾಡ್ತಾನೆ ಕುದಿಸ್ತಾ ಹೋಗಬೇಕು. ನೋಡಿ, ಹಾಲು ಎಷ್ಟು ತೆಗೆದುಕೊಂಡಿರ್ತೀವಿ ಅದರ ಅರ್ಧದಷ್ಟು ಆಗಬೇಕು, ಅಲ್ಲಿ ತನಕ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಹಾಲು ಕುದೀತಾ ಇರಲಿ. ಈ ಕಡೆ ಒಂದು ಮಿಕ್ಸರ್ ಜಾರಲ್ಲಿ ನಾನು ಅರ್ಧ ಕಪ್ಪಷ್ಟು ಗೋಡಂಬಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ 3/4 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು, ಚೆನ್ನಾಗಿ ಸ್ಮೂತ್ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಗೋಡಂಬಿ ಮತ್ತು ಸಕ್ಕರೆಯನ್ನು ಹಾಕಿ ಪುಡಿ ಮಾಡ್ಕೊಂಡಿದ್ದಾಯ್ತಲ್ಲ. ನೋಡಿ, ಆವಾಗಲೇ ಕುದಿಲಿಕ್ಕಿಟ್ಟಿರುವ ಹಾಲು ಸಹ ಅರ್ಧದಷ್ಟಾಗಿದೆ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಗೋಡಂಬಿ ಮತ್ತು ಸಕ್ಕರೆ ಪುಡಿ ಉಂಟಲ್ಲ, ಅದನ್ನು ಹಾಕ್ತಾ ಹೋಗಬೇಕು. ಮೊದಲಿಗೆ ಒಂದು ಅರ್ಧದಷ್ಟು ಹಾಕ್ಕೊಂಡು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆನಂತರ ಮತ್ತೆ ಉಳಿದಿರುವುದನ್ನು ಹಾಕಿ ಮತ್ತೆ ಅದನ್ನು ಸರಿಯಾಗಿ ಕುದಿಸಬೇಕು. ನೋಡಿ, ಈಗ ಇದು ಬೇಗ ದಪ್ಪ ಆಗಿಬಿಡುತ್ತೆ. ಗ್ಯಾಸ್ ಫ್ಲೇಮನ್ನು ಲೋಲ್ಲಿ ಇಟ್ಕೊಂಡು ನಿಧಾನಕ್ಕೆ ಸ್ಟವ್ ಮಾಡ್ತಾನೆ ಕುದಿಸಬೇಕು. ಮತ್ತು ಇದು ತಳ ಹಿಡ್ಕೊಳ್ಳೋಕೆ ಕೊಡಬಾರ್ದು. ತಳ ಹಿಡ್ಕೊಂಡ್ಬಿಡ್ತು ಅಂದರೆ ಮಾಡಿದ್ದೆಲ್ಲ ಫೇಲಾಗಿ ಹೋಗ್ಬಿಡುತ್ತೆ. ಅದಕ್ಕಾಗಿ ನೋಡಿಕೊಂಡು ಮಾಡಬೇಕಾಗತ್ತೆ. ಇದು ಚೆನ್ನಾಗಿ ಕುದಿ ಬಂದಿದೆ. ನೋಡಿ, ಇಷ್ಟು ತಿಕ್ಕಾಗಬೇಕು. ಇಷ್ಟಾದರೆ ಸಾಕು. ಫ್ಲೇಮನ್ನು ಆಫ್ ಮಾಡಿ ಇದನ್ನು ಕೆಳಗಡೆ ಇಳಿಸ್ಕೋಬೋದು. ಹಾಗೆಯೇ ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಈ ಕಡೆ ನೋಡಿ, ನಾನಿಲ್ಲಿ ಒಂದು ಮಿಕ್ಸರ್ ಜಾರಲ್ಲಿ 2 ಮಾವಿನ ಹಣ್ಣನ್ನು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಮೂತಾಗಿ ಪೇಸ್ಟ್ ಆಗಬೇಕು. ನೋಡಿ, ತುಂಬ ಒಳ್ಳೆ ಕಲರ್ ಇರುವಂಥ ಹಾಗೆ ಸ್ವೀಟ್ ಇರುವಂಥ ಮಾವಿನ ಹಣ್ಣನ್ನು ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ. ಈ ಕಡೆ ನೋಡಿ, ಕುದಿಸಿಟ್ಟಿರುವಂಥ ಹಾಲು ಮತ್ತು ಗೋಡಂಬಿ ಮಿಶ್ರಣ ಉಂಟಲ್ಲ, ಅದು ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಇದರಲ್ಲಿ ಪೇಸ್ಟ್ ಮಾಡ್ಕೊಂಡಿರುವಂಥ ಮಾವಿನ ಹಣ್ಣಿನ ಏನು ರಸ ಉಂಟಲ್ಲ, ಅದನ್ನೆಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾನಿಲ್ಲಿ ಮೊದಲಿಗೆ ಒಂದು ಅರ್ಧದಷ್ಟು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡೆ. ಆನಂತರ ಮತ್ತೆ ಉಳಿದಿರೋದನ್ನು ಹಾಕಿ ಮತ್ತೆ ಪುನಃ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ಹಾಲು ಮತ್ತು ನೀರನ್ನು ಹಾಕೋಕ್ಕೆ ಹೋಗಬಾರ್ದು. ಇದು ಇಷ್ಟೇ ದಪ್ಪ ಇರಬೇಕು. ಚೆನ್ನಾಗಿರೋ ಮಾವಿನ ಹಣ್ಣು ತೆಗೆದುಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ, ಹಾಗೆಯೇ ಟೇಸ್ಟು ಕೂಡ ಆಗುತ್ತೆ. ನೋಡಿ, ಇದನ್ನು ರೆಡಿ ಮಾಡ್ಕೊಂಡಿದ್ದಾಯ್ತಲ್ಲ. ಈಗ ಈ ಕಡೆ ನೋಡಿ, ಕುಲ್ಫಿ ಮೋಲ್ಡನ್ನು ತೆಗೆದುಕೊಂಡಿದ್ದೇನೆ ನಾನಿಲ್ಲಿ. ಇದನ್ನು ನಾನಿಲ್ಲಿ ಆನ್ಲೈನಿಂದ ತರಿಸ್ಕೊಂಡಿರುವಂಥದ್ದು. ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ಅದರ ಡಕ್ಕನ್ ಕೂಡ ಬಂದಿರುತ್ತಲ್ಲ, ಹಾಗಾಗಿ ನಮಗೆ ಮತ್ತೆ ಬೇರೆ ಏನಾದರೂ ಅದಕ್ಕೆ ಕವರ್ ಮಾಡಬೇಕು ಆ ರೀತಿ ಏನಿರಲ್ಲ. ತುಂಬ ಸುಲಭವಾಗಿ ಕುಲ್ಫಿಯನ್ನು ಮಾಡ್ಕೊಳ್ಳಿಕ್ಕಾಗುತ್ತೆ. ತೆಗಿಲಿಕ್ಕೂ ತುಂಬಾ ಈಸಿ ಆಗುತ್ತೆ. ನೋಡಿ, ಎಲ್ಲದಕ್ಕೂ ಹಾಕ್ಕೊಂಡು ಆನಂತರ ಅದಕ್ಕೆ ಡಕ್ಕನ್ ಸಹ ಹಾಕ್ಕೊಳ್ಬೇಕು. ಆನಂತರ ನೋಡಿ, ಇದ್ರ ಜೊತೆ ಸ್ಟಿಕ್ಕನ್ನು ಈ ರೀತಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಇದನ್ನು ತೆಗಿಲಿಕ್ಕೂ ತುಂಬ ಸುಲಭ ಆಗುತ್ತೆ. ಹಾಗೆಯೇ ಇಟ್ಕೊಂಡು ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಾಗುತ್ತೆ. ಈಗ ಇದನ್ನು 7ರಿಂದ 8 ತಾಸು ಫ್ರೀಜರಲ್ಲಿ ಇಟ್ಬಿಟ್ರೆ ಕುಲ್ಫಿ ರೆಡಿ ಆಗುತ್ತೆ. ನೋಡಿ, ನಿಮಗೇನಾದರೂ ಕುಲ್ಫಿ ಮೇಕರ್ ಲಿಂಕ್ ಬೇಕು ಅಂತ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಅದನ್ನು ನಿಮಗೆ ಕಳಿಸ್ತೇನೆ. ನೋಡಿ, ಕುಲ್ಫಿಯನ್ನು ಮಾಡಲಿಕ್ಕಿಟ್ಟು 7ರಿಂದ 8 ತಾಸಾಯಿತು. ಕುಲ್ಫಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಗಟ್ಟಿಯಾಗಿದೆ ಅಂತ ಅನಿಸ್ಕೊಳ್ತೀನಿ. ನೋಡುವ. ಓಕೆ, ತುಂಬಾ ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ಇದನ್ನು 2 ಕೈಯಿಂದ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ರಬ್ ಮಾಡಬೇಕು. ಸ್ವಲ್ಪ ಹೀಟ್ ಆದ ತಕ್ಷಣ ಬಿಟ್ಕೊಳ್ಳುತ್ತೆ ಅದು. ನೋಡಿ, ಪರ್ಫೆಕ್ಟ್ ಆಗಿರುವಂಥ ಕುಲ್ಫಿ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಒಳ್ಳೆ ಮ್ಯಾಂಗೋ ಫ್ಲೇವರು, ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು, ಹೆಲ್ದಿಯಾಗಿರುತ್ತೆ. ಈ ಸಲ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗೆ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ. ನೀವು ಇದ್ರ ಫ್ಯಾನ್ ಆಗಿಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಹಾಗೆಯೇ ಇನ್ನೊಂದು ರುಚಿಯಾಗಿರುವಂಥ ಹೆಲ್ದಿಯಾಗಿರುವಂಥ ರೆಸಿಪಿಯೊಂದಿಗೆ ಪುನಃ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.